ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಬಂದು ಗಂಡ ಹೆಂಡತಿ ಮಧ್ಯೆ ಪೈಪೋಟಿ ಅನ್ನೋದಿದ್ದರೆ ಸರಿನಾ ಅನ್ನೋ ವಿಚಾರದ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮುಂಚೆನೇ ಹೇಳ್ದಂಗೆ ನಾನು ದೊಡ್ಡ ಮೋಟಿವೇಶನ್ ಸ್ಪೀಕರ್ ಅಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನೊಂದಿಷ್ಟು ಬುಕ್ಗಳನ್ನ ತಂದಿಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಓದ್ತಾ ಇರೋದನ್ನು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಶೇರ್ ಮಾಡೋಣ, ಕೆಲವೊಬ್ಬರಿಗೆ ಉಪಯೋಗ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಪೈಪೋಟಿ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಇದ್ದರೆ ಸರಿನಾ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ. ಇವಾಗ ಮದುವೆ ಆಗಿ ಹೊಸ್ದಾಗಿ ಬಂದಿರ್ತಾಳೆ ಗಂಡನ ಮನೆಗೆ ಹೆಂಡತಿ ಕಡೆಯವ್ರ ಮನೆಗೆ ಬಂದರೆ ಅವ್ರನ್ನ ಮಾತಾಡ್ಸೋದಾಗಲಿ, ಅವ್ರನ್ನ ಬೇರೆ ರೀತಿ ನೋಡೋದಾಗಲಿ ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಮನಸ್ಸಲ್ಲಿ ಅವಳಿಗೆ ನೋವು ಅನ್ನೋದಿರುತ್ತೆ. ಯಾಕಂದರೆ ಎಲ್ಲರನ್ನೂ ಬಿಟ್ಟು ಹೊಸ ಮನೆಗೆ ಹೊಸ ಜೀವನ ಬದುಕೋಕ್ಕೆ ಬಂದಿರ್ತಾಳೆ. ಆ ಗೌರವ ನಿಮ್ಮ ಮನಸ್ಸಲ್ಲಿರಿ. ಯಾಕಂದರೆ ಮೊದಲು ಗಂಡ ಹೆಂಡತಿಗೆ ಗೌರವ ಕೊಟ್ಟರೆ ಮನೆಯವರೆಲ್ಲ ಹೆಂಡತಿಗೆ ಗೌರವ ಕೊಡೋದಕ್ಕೆ ಸಾಧ್ಯ. ನೀವೇ ಮನೆಯವರಿದ್ರಿಗೆ ಅವ್ರನ್ನ ಕೇವಲವಾಗಿ ನೋಡಿದರೆ ಮನೆಯವರು ಕೂಡ ಅವರನ್ನು ಕೇವಲವಾಗಿ ನೋಡ್ತಾರೆ. ಹಾಗಾಗಿ ಹೆಂಡತಿ ಕಡೆಯವ್ರ ಮನೆಗೆ ಬಂದರೆ ಅವ್ರನ್ನ ಮಾತಾಡ್ಸೋದನ್ನು ಕಲ್ತ್ಕೊಳ್ಳಿ. ಮತ್ತು ನೀವು ಅವರನ್ನು ಹೇಗೆ ಸತ್ಕರಿಸ್ತೀರಿ ಅನ್ನೋದ್ರ ಮೇಲೆ ಅವಳ ಮನಸ್ಸನ್ನು ನೀವು ಗೆಲ್ಲಬಹುದಾಗಿರುತ್ತೆ. ಹಾಗಂತ ಇಬ್ಬರು ಪೈಪೋಟಿ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಅವರು ನನ್ನ ಕಡೆಯವ್ರನ್ನ ಮಾತಾಡ್ಸಿಲ್ಲ, ನಾನು ಅವ್ರ ಕಡೆಯವ್ರನ್ನ ಮಾತಾಡ್ಸೋದಿಲ್ಲ. ಅವರು ನಮ್ಮ ಕಡೆಯವ್ರ ಫಂಕ್ಷನಿಗೆ ಬಂದಿಲ್ಲ, ನಾನು ಅವ್ರ ಕಡೆಯವ್ರ ಫಂಕ್ಷನಿಗೆ ಹೋಗಲ್ಲ. ಈ ಥರ ಗಂಡ ಹೆಂಡತಿ ಮಧ್ಯೆ ಪೈಪೋಟಿ ಅನ್ನೋದು ಬರಲೇಬಾರ್ದು. ಯಾಕಂದರೆ ಅವರು ನಮ್ಮ ಕಡೆಯವ್ರು ಬಂದಾಗ ಮಾತಾಡ್ಸಿಲ್ಲ, ಏನು ತಂದುಕೊಟ್ಟಿಲ್ಲ ಮಾಡೋಕ್ಕೆ, ನಾನು ಅವ್ರ ಕಡೆಯವ್ರು ಬಂದಾಗ ಮಾತಾಡ್ಸಲ್ಲ, ಏನು ಮಾಡೋದಿಲ್ಲ ಅಂತ ಗಂಡ ಹೆಂಡತಿ ಮಧ್ಯೆ ಪೈಪೋಟಿ ಬರಬಾರ್ದು. ಇವಾಗ ಹೆಂಡತಿ ಕಡೆ ಏನಾದರೂ ಫಂಕ್ಷನ್ ಇರುತ್ತೆ, ಬಂದಿರಲ್ಲ, ಬರೋಕ್ಕಾಗಿರಲ್ಲ. ಈಗ ಅವರು ನನ್ನ ಕಡೆ ಫಂಕ್ಷನಿಗೆ ಬಂದಿಲ್ಲ, ನಾನು ಹೋಗೋದಿಲ್ಲ ಅನ್ನೋ ಪೈಪೋಟಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಗಂಡ ಹೆಂಡತಿ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ನನ್ನ ಕಡೆಯವ್ರು ಬಂದಾಗ ಅವರು ಏನು ನನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ಏನು ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಹಂಗಂತ ನಾನು ಅವ್ರ ಕಡೆಯವ್ರು ಬಂದಾಗ ನಿರ್ಲಕ್ಷ್ಯ ಮಾಡ್ತೀನಿ ಅಂತ ಗಂಡ ಹೆಂಡತಿ ಪೈಪೋಟಿಗೆ ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ. ಯಾಕಂದರೆ ಇಬ್ಬರಿಗೂ ಅವ್ರದ್ದೇ ಆದ ಗೌರವ ಘನತೆ ಅನ್ನೋದು ಇದ್ದೇ ಇರುತ್ತೆ. ಹುಡುಗಿ ಅಪ್ಪ ಅಮ್ಮಗಾದರೂ ಅವ್ರದ್ದೇ ಆದ ಗೌರವ ಇರುತ್ತೆ, ಹುಡುಗನ ಅಪ್ಪ ಅಮ್ಮ ಆದರೂ ಅವ್ರಿಗೂ ಅದೇ ಗೌರವ ಇರುತ್ತೆ. ಯಾರೇ ಬಂದ್ರೂ ಇಬ್ಬರು ನಮ್ಮವರೇ. ಇವಾಗ ಗಂಡ ಹೆಂಡತಿ ಅನ್ನೋದು ಜೋಡಿ ಇದ್ದೀರಾ ಅಂದರೆ ಇಬ್ಬರು ಕಡೆಯವ್ರು ಬಂದರೂ ಒಂದೇ. ಎರಡು ಫ್ಯಾಮಿಲಿ ಇಬ್ಬರು ಒಂದಾಗಿದ್ರು ಅಂದರೆ ಎರಡು ಫ್ಯಾಮಿಲಿ ಒಬ್ರದ್ದೇ ಆಗಿರುತ್ತೆ. ಅವ್ರ ಕಡೆಯವ್ರು ಬಂದರು, ಇವ್ರ ಕಡೆಯವ್ರು ಬಂದರು, ಅವ್ರ ಕಡೆಯವರು ಇವಳ ಕಡೆಯವರು ಅಂತ ನೋಡೋದಕ್ಕಿಂತ ಎಲ್ಲರೂ ನಮ್ಮವರೇ ಅಂತ ಟ್ರೀಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಅವ್ರ ಕಡೆಯವರು ಇವ್ರ ಕಡೆಯವರು ಅಂತ ನಾವು ಯಾವಾಗ ಡಿವೈಡ್ ಮಾಡೋಕ್ಕೆ ಹೋಗ್ತೀವಿ ಆವಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಅವಳು ಏನೇ ತಪ್ಪು ಮಾಡಿದ್ರು, ಅಕಸ್ಮಾತ್ ಬೇಕು ಅಂತ ಯಾರೂ ತಪ್ಪು ಮಾಡಿರಲ್ಲ, ಅಕಸ್ಮಾತ್ ಏನೇ ತಪ್ಪಿದ್ರು ಏನೇ ದೋಷ ಇದ್ದರೂ ಹೇಳ್ಕೊಡಿ, ನಗ್ತಾ ಹೇಳ್ಕೊಡಿ. ಮತ್ತು ರ್ಯಾಶಾಗಿ ಮಾತಾಡೋದಾಗಲಿ, ಈ ಥರ ನೀನು ತಪ್ಪು ಮಾಡಿದ್ದೀಯ ಅಂತ ನ್ಯಾಯವಾಗಿ ಹೇಳ್ಕೊಡೋದ್ರಿಂದ ಅವರಿಗೂ ಇಷ್ಟ ಆಗುತ್ತೆ. ಹೌದು, ನಾನು ಈ ಥರ ತಪ್ಪು ಮಾಡಿದ್ದೀನಿ, ಇನ್ನೊಂದು ಸಲ ನಾನು ಈ ಥರ ತಪ್ಪು ಮಾಡೋಲ್ಲ ಅಂತ ಹೇಳಿ. ಮತ್ತು ಅವ್ರು ಹೇಳಿದಾಗ ಇಲ್ಲ ನಾನು ಮಾಡಿದ್ದೆ ಸರಿ, ನಾನು ಮಾಡೋದೇ ಹೆಂಗೆ, ನಾನು ಇರೋದೇ ಹೆಂಗೆ ಹೆಂಡತಿ ಅನ್ನೋದು ಅದನ್ನು ಮಾತಾಡೋಕ್ಕೆ ಹೋಗಬಾರ್ದು. ಇವಾಗ ತಪ್ಪಿದೆ ಅಂತ ಗಂಡಾಗಲಿ ಅತ್ತೆ ಮಾವ ಯಾರೇ ಆಗಲಿ ಹೇಳಿದರೆ ಹೌದಾ ಇದು ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ತಪ್ಪಿದ್ದೆ ಹೇಳಿದರೆ ಒಪ್ಕೊಳ್ಳಿ. ನಿಮ್ಮ ತಪ್ಪಿಲ್ಲ ಅಂತ ಹೇಳಿದರೆ ಒಪ್ಕೋಬೇಕು ಅಂತ ನಾನು ಹೇಳಲ್ಲ. ನಿಮ್ಮ ತಪ್ಪಿದ್ರೆ ಅದನ್ನು ಒಪ್ಕೊಳ್ಳಿ. ಮತ್ತು ಇನ್ನೊಂದು ಸಲ ತಪ್ಪನ್ನ ನಾವು ಮಾಡಲ್ಲ ಅನ್ನೋದನ್ನು ಹೇಳಿ. ಇಲ್ಲ ನಾನು ಇರೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ, ನಾನು ಮಾಡಿದ್ದೇ ಸರಿ, ನಾನು ಮಾತ್ರ ಈ ಥರ ಮಾಡ್ತೀನಿ, ಬೇರೆಯವ್ರು ಮಾತ್ರ ಈ ಥರ ಮಾಡಬಾರ್ದು. ಗಂಡನಾದರೂ ಹೆಂಡತಿ ಆದರೂ ಸರಿ, ನಾನು ಮಾಡಿದ್ದೇ ಸರಿ, ನಾನು ಮಾಡಿದ್ದೇ ತಪ್ಪು, ನಾನು ಅವ್ರ ಕಡೆಯವ್ರು ಬಂದಾಗ ಮಾತಾಡ್ಸಲ್ಲ, ನಾನು ಇರೋದೇ ಹಿಂಗೆ, ನಾನು ಬದುಕೋದೇ ಹಿಂಗೆ, ಆದರೆ ನಾನು ಮಾಡ್ದಂಗೆ ಅವಳು ಮಾಡಬಾರ್ದು ಅನ್ನೋದನ್ನು ಬಿಟ್ಬಿಡಿ. ಯಾಕಂದರೆ ತಾಳ್ಮೆ ಅನ್ನೋದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಇರುತ್ತೆ. ಅದು ತಾಳ್ಮೆ ಮೀರಿದರೆ ನೀನು ಆ ಥರ ಮಾಡ್ದಲ್ಲ ಅನ್ನೋದು ಮನಸ್ಸಲ್ಲಿ ದ್ವೇಷ ಅನ್ನೋದು ಹುಟ್ಟಿತು ಅಂದರೆ ಅದು ರಿಪೀಟ್ ಆಗೋವರೆಗೂ ಅದು ಹಂಗೆ ಇರುತ್ತೆ. ಅದಕ್ಕೆ ನಾನು ಮಾಡೋದೇ ಹಿಂಗೆ, ನಾನು ಮಾಡಿದ್ದೇ ಸರಿ, ನಾನು ಇರೋದೇ ಹಿಂಗೆ, ನಾನು ಮಾಡ್ದಂಗೆ ಅವಳು ಮಾಡಬಾರ್ದು, ನಾನು ಮಾಡ್ದಂಗೆ ಅವ್ರು ಮಾಡಬಾರ್ದು ಅನ್ನೋದು ಗಂಡ ಹೆಂಡತಿ ಮಧ್ಯೆ ಯಾವುದೇ ಕಾರಣಕ್ಕೂ ಬರಬಾರ್ದು. ಒಂದೇ ಮನೆಯಲ್ಲಿ ಗಂಡ ಹೆಂಡತಿಗಳು ವೈರಿಗಳ ಥರ ಬದುಕಬಾರ್ದು. ಬದುಕಿದರೆ ಅದು ಸಂಸಾರ ಅನ್ನಿಸ್ಕೊಳ್ಳೋದಿಲ್ಲ, ಅದು ರಣರಂಗ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ವೈರಿಗಳ ಥರ ಬದುಕಿದರೆ ಅದು ಸಂಸಾರ ಎನಿಸ್ಕೊಳ್ಳೋದಿಲ್ಲ, ಅದು ರಣರಂಗ ಆಗಿಬಿಡುತ್ತೆ. ಅದಕ್ಕೇ ನಾನು ಹೀಗೆ ಇರೋದು, ನನಗಿಷ್ಟ ಬಂದಂಗೆ ಇರೋದು, ನಾನು ಮಾಡಿದ್ದೇ ಸರಿ, ಆದರೆ ನಾನು ಮಾಡ್ದಂಗೆ ಅವಳು ಮಾಡಬಾರ್ದು, ನಾನು ಮಾಡ್ದಂಗೆ ಅವ್ರು ಮಾಡಲೇಬಾರ್ದು ಅನ್ನೋದು ಇಬ್ಬರು ಮಧ್ಯೆ ಪೈಪೋಟಿನೇ ಇಟ್ಕೋಬೇಡಿ. ಸರಿ, ನಿನಗಿಷ್ಟ ಬಂದಂಗೆ ನೀನಿರು, ನನಗಿಷ್ಟ ಬಂದಂಗೆ ನಾನು ಇರ್ತೀನಿ ಅಂತ ಇಬ್ಬರು ಒಪ್ಪಿಗೆಯಿಂದ ಇದ್ದರೆ ಅದು ಓಕೆ. ಇಲ್ಲ ನಿನಗಿಷ್ಟ ಬಂದಂಗೆ ನೀನು ಮಾಡು, ನನಗಿಷ್ಟ ಬಂದಂಗೆ ನಾನು ಮಾಡ್ತೀನಿ ಅನ್ನೋದು ಇಬ್ಬರೂ ಪೈಪೋಟಿ ವಿರುದ್ಧವಾಗಿ ವಿರುದ್ಧವಾಗಿ ನಿಂತ್ಕೊಳ್ತೀವಿ, ಅದು ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಹಂಗಾಗಿ ಇವತ್ತು
ಲವ್ ಮಾಡಿನೇ ಮದುವೆ ಆಗಿರಲಿ, ಮನೆಯವ್ರು ನೋಡಿನೇ ಮದುವೆ ಆಗಿರಲಿ, ಡಿವೋರ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರೋದು ಇದೇ ಕಾರಣಕ್ಕೋಸ್ಕರ. ನಮ್ಮ ಕಡೆಯವ್ರಿಗೆ ಗೌರವ ಕೊಡಲ್ಲ, ಇವಾಗ ನಾನು ಕರೆದಿದ್ದ ಕಡೆ ಬರೋದಿಲ್ಲ. ಈಗ ನಾನು ಹೋಗಬೇಕು ಅಂದರೆ ಒಂದಲ್ಲ ನೂರಲ್ಲ 1000 ಸಲ ಬೇಡ್ಕೊಂಡು ಕೂತ್ಕೋಬೇಕು. ನಮ್ಮ ಮನೆಗೆ ಹೋಗೋಕ್ಕೆ ನಾನು ಅವ್ರನ್ನ ಒಪ್ಪಿಗೆ ಕೇಳಬೇಕು. ಹೆಣ್ಣು ತಾನು ಬೆಳೆದ ಮನೆಗೆ ತಾನು ಹೋಗಬೇಕು ಅಂದರೆ ಒಪ್ಪಿಗೆ ಕೇಳೋಂಥ ಪರಿಸ್ಥಿತಿ ಬಂದಾಗ ಅವಳಿಗಾಗೋ ನೋವು ಅವಳಿಗೆ ಗೊತ್ತಿರುತ್ತೆ. ಆದರೆ ನಾನು ನಮ್ಮನೆಗೆ ಹೋಗಬೇಕು ಅಂದರೆ 100 ಸಲ ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಬೇಕು. ನಾನು ಕಳಿಸೋದಿಲ್ಲ, ನಾನು ಹೇಳಿದ ಕಡೆ ಮಾತ್ರ ನೀನು ಬರಬೇಕು ಅನ್ನೋದನ್ನು ಪೈಪೋಟಿನ ಬಿಟ್ಟುಬಿಡಿ. ಯಾಕಂದರೆ ನೀವು ಆ ಥರ ಪೈಪೋಟಿ ಮಾಡೋದ್ರಿಂದ ಹೆಣ್ಣಿನ ಮನಸ್ಸು ಕೂಡ ಕೆಟ್ಟು ಹೋಗುತ್ತೆ. ಆದರೆ ಹೆಣ್ಣಿಗೆ ಹೇಳೋದಷ್ಟೇ, ನಾನು ನಮ್ಮನೆಗೆ ಮಾತ್ರ ಹೋಗೋದು, ನಿಮ್ಮ ಕಡೆಯವ್ರ ಮನೆಗೆ ಬರೋದಿಲ್ಲ ಅನ್ನೋದನ್ನು ಪೈಪೋಟಿನ ಬಿಟ್ಬಿಡಬೇಕು. ಮತ್ತು ನಾನು ಇರೋದು ಇದೇ ಥರ, ನನ್ನನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ, ನನ್ನನ್ನು ಯಾರು ನಾನು ಕೇಳೋಂಗಿಲ್ಲ ಅಂತ ಗಂಡ ಅವ್ರ ಅಪ್ಪ ಅಮ್ಮಂಗೆ ಬೆಲೆ ಕೊಡದೇ ಇರೋದು ಅಥವಾ ಹೆಂಡ್ತಿ ಬೆಲೆ ಕೊಡದೇ ಇರೋದು ಮಾಡಬಾರ್ದು. ಯಾವಾಗ ತನ್ನ ಗಂಡ ತನ್ನ ಹೆಂಡ್ತಿಗೆ ಮರ್ಯಾದೆ ಕೊಡೋದಿಲ್ಲ, ಆವಾಗ ಅವ್ರ ಅಪ್ಪ ಅಮ್ಮನೇ ಆಗಲಿ, ಹೊರಗಡೆಯವರಾಗಲಿ, ಬೇರೆಯವರೇ ಆಗಲಿ, ಯಾವುದೇ ಕಾರಣಕ್ಕೂ ಹೆಂಡ್ತಿಗೆ ಬೆಲೆನ ಯಾರು ಕೊಡೋದಿಲ್ಲ. ಮತ್ತು ಬುದ್ಧಿ ಹೇಳೋದನ್ನು ನಯವಾಗಿ ಹೇಳಿ, ಅದನ್ನೇ ಒಂದು ಶಿಕ್ಷೆ ಥರ ಮಾಡೋದಾಗಲಿ, ಅದನ್ನೇ ಯಾವಾಗಲೂ ಪದೇ ಪದೇ ಮಾತಾಡೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಈ ಥರ ತಪ್ಪು ಮಾಡಿದೆಯಾ, ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ. ಮತ್ತು ಅದನ್ನೇ ಕೆಣಕಿ ಮಾತಾಡೋದಾಗಲಿ, ಅದನ್ನು ನಾನು ಇದೇ ಥರ ಸರಿಪಡಿಸ್ತೀನಿ, ನಾನು ಆ ಥರ ಹೊಡೆದು ಸರಿಪಡಿಸ್ತೀನಿ, ನಾನು ಬೈದು ಸರಿಪಡಿಸ್ತೀನಿ ಅಂತ ಮಾಡಿದಷ್ಟು ಹೆಣ್ಣಿನ ಮನಸ್ಸಲ್ಲಿ ದ್ವೇಷ ಅನ್ನೋದು ಉಟ್ಕೊಳ್ಳುತ್ತೆ. ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗದೆ ನಯವಾಗಿ ಇಂಥ ತಪ್ಪು ನೀನು ಆಗಿದೆ ಅನ್ನೋದನ್ನು ಅವರಿಗೆ ಹೇಳಿ. ಮತ್ತು ಗಂಡ ಮುಂದೆ ಇದ್ದರೆ ಹೆಂಡ್ತಿ ಅಸೂಯೆ ಪಡೋದಾಗಲಿ, ಹೆಂಡ್ತಿ ಮುಂದೆ ಇದ್ದರೆ ಗಂಡ ಅಸೂಯೆ ಪಡೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಮೆಟ್ಟಿಲೇರೋರಿಗೆ ಯಾವತ್ತೂ ಸಹಾಯ ಮಾಡಬೇಕು, ಗಂಡ ಆಗಲಿ ಹೆಂಡ್ತಿ ಆಗಲಿ. ಗಂಡ ಅನ್ಕೊತಾನೆ, ಇವಾಗಿನ ಕಾಲದ ಎಲ್ಲ ಗಂಡಸ್ರಂಗಲ್ಲ, ಕೆಲವೊಬ್ರು ಗಂಡಂದ್ರೆ ಅನ್ಕೊತಾರೆ, ನನ್ನನ್ನು ಬಿಟ್ಟು ಅವಳು ಹೊರಗಡೆ ಕಲಿಯೋದಕ್ಕೆ ಹೋದರೆ, ನನ್ನನ್ನು ಅವಳು ಅವಲಂಬಿತಳಾಗಿಲ್ಲ ಅಂದರೆ ನನ್ನನ್ನು ಬಿಟ್ಟೋಗ್ಬಿಡ್ತಾಳೆ, ನನಗೆ ಬೆಲೆ ಕೊಡೋದಿಲ್ಲ ಅನ್ನೋದು ಕೆಲವೊಬ್ರು ಗಂಡಸಲ್ಲಿ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಹೆಂಡ್ತಿ ಎಲ್ಲೇ ದುಡಿಯೋಕೆ ಹೊರಗಡೆ ಹೋದರೂ ಮನೆಗೆ ಬಂದರೆ ಅವಳು ಗಂಡಂಗೆ ಹೆಂಡ್ತಿನೇ, ಮಕ್ಕಳಿಗೆ ತಾಯಿನೇ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಲಿ. ಅವಳು ಬೆಳಿಬೇಕು, ಅವಳು ಇರಬೇಕು, ಅವಳು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಅನ್ನೋದು ಮನಸ್ಸಲ್ಲಿ ಇರಿ. ಅಯ್ಯೋ, ನನ್ನ ಅಂಗಳದಿಂದ ಹೊರಗಡೆ ಹೋದರೆ ನಾನು ಅವಳಿಗೆ, ನನ್ನ ಮೇಲೆ ಅವಳು ಡಿಪೆಂಡ್ ಆಗಿಲ್ಲ ಅಂದರೆ, ಈಗ ಏನೇ ಬೇಕು ಅಂದರೂ ಅವಳು ನನ್ನನ್ನೇ ಕೇಳಬೇಕು. ಇಲ್ಲ ಅಂದರೆ ಅವಳೇ ಅವಳ ಜೀವನ ಅವಳು ನಡೆಸೋಕ್ಕೆ ಶುರು ಮಾಡಿದರೆ ನನ್ನನ್ನು ಬಿಟ್ಟೋಗ್ತಾಳೆ, ನನಗೆ ಬೆಲೆ ಗೌರವ ಕೊಡೋದಿಲ್ಲ ಅನ್ನೋದನ್ನು ಮನಸ್ಸಿಂದ ಪ್ಲೀಸ್ ತೆಗೆದುಬಿಡಿ. ಯಾಕಂದರೆ ಎಲ್ಲ ಗಂಡಸರು ಆ ಥರ ಇರೋದಿಲ್ಲ, ಕೆಲವೊಬ್ಬರು ಗಂಡಸರು ಇದ್ದೇ ಇರ್ತಾರೆ. ಅದಕ್ಕೆ ಹೇಳ್ತೀನಿ, ನಮ್ಮ ಮನೆಯಿಂದ ಆಚೆ ಹೋದರೆ ಅವಳೇನೋ ಕೆಡ್ತಾಳೆ, ಅವಳೇನೋ ಕೆಟ್ಟದ್ದು ನೋಡ್ತಾಳೆ, ಕೆಟ್ಟದಾಗಿ ಬದಲಾಗ್ತಾಳೆ, ಇಲ್ಲ ಯಾರ ಜೊತೆನೋ ಹೋಗ್ಬಿಡ್ತಾಳೆ, ಇಲ್ಲ ನನಗೆ ಬೆಲೆ ಗೌರವ ಕೊಡೋದಿಲ್ಲ, ಇಲ್ಲ ನಮ್ಮ ಅಪ್ಪ ಅಮ್ಮಂಗೆ ಬೆಲೆ ಗೌರವ ಕೊಡೋದಿಲ್ಲ, ಇಲ್ಲ ನನ್ನ ಮಕ್ಳಿಗೆ ಟೈಮ್ ಕೊಡೋದಿಲ್ಲ ಅನ್ನೋದನ್ನು ಬಿಟ್ಟುಬಿಡಿ. ಹೆಣ್ಣು ಹೊರಗಡೆ ದುಡಿತಾಳೆ ಅಂದರೆ ಅವಳು ಮನೆಗೆ ಬಂದರೆ ತಾಯಿಗೆ ಮಕ್ಕಳೇ, ಗಂಡನಿಗೆ ಹೆಂಡ್ತಿನೇ, ತತ್ತೆ ಮೌದಿರಿಗೆ ಸೊಸೆನೇ. ಮನೆ ಒಳಗೆ ಬಂದರೆ ಯಾವ ಥರ ಜೀವನ ಮಾಡಬೇಕು, ಮನೆಯಿಂದ ಹೊರಗಡೆ ಹೋದರೆ ಯಾವ ಥರ ಜೀವನ ಮಾಡಬೇಕು ಅನ್ನೋದನ್ನು ಗೊತ್ತಿರುತ್ತೆ. ಅದಕ್ಕೆ ಆ ಥರ ಪೈಪೋಟಿ ಮಾಡೋದನ್ನು ಬಿಟ್ಬಿಡಿ. ನಾನು ಮಾತ್ರ ಹೊರಗಡೆ ಹೋಗಿ ದುಡಿಬೇಕು, ನಾನು ಮಾತ್ರ ಅವಳಿಗಿಂತ ಮುಂದೆ ಇರಬೇಕು ಅನ್ನೋದನ್ನು ಬಿಟ್ಬಿಡಿ. ಇವಾಗ ಒಂದು ಹೆಣ್ಣಾದರೂ ಅಷ್ಟೇ, ನಾನು ದೊಡ್ಡ ಕೆಲಸ ಮಾಡ್ತೀನಿ, ನನ್ನ ಗಂಡ ಚಿಕ್ಕ ಕೆಲಸ ಮಾಡ್ತಾನೆ, ನಾನು ದೊಡ್ಡ ಕೆಲಸ ಮಾಡೋದ್ರ ಜೊತೆಗೆ ನನ್ನ ಗಂಡನ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ನನಗೆ ಅವಮಾನ ಆಗುತ್ತೆ ಅನ್ನೋದನ್ನು ಬಿಟ್ಬಿಡಿ. ಯಾಕಂದರೆ ಗಂಡ ಹೆಂಡ್ತಿ ಸಂಬಂಧ ಅಷ್ಟು ಪವಿತ್ರವಾಗಿರೋ ಸಂಬಂಧ. ಗಂಡ ಆಗಲಿ ಹೆಂಡ್ತಿ ಆಗಲಿ ಆ ಪೈಪೋಟಿನ ಮಾಡೋದಕ್ಕೆ ಹೋಗಬೇಡಿ. ಯಾರೇ ಆಗಲಿ ಮೆಟ್ಟಲ್ಲಿ ಏರ್ತಾ ಇದ್ದಾರೆ ಅಂದರೆ ಅವರಿಗೆ ಸಪೋರ್ಟ್ ಮಾಡಿ, ಕೆಳಗಡೆ ಇದ್ದಾರೆ ಅಂದರೆ ಕೈ ಹಿಡಿದು ಎತ್ತೋದನ್ನು ಕಲೀರಿ. ಗಂಡ ಹೆಂಡ್ತಿ ತುಳಿದು ಬದುಕೋದಾಗಲಿ, ಹೆಂಡ್ತಿ ಗಂಡನ ತುಳಿದು ಬದುಕೋದಾಗಲಿ ಮಾಡಿದರೆ ಯಾವುದೇ ಕಾರಣಕ್ಕೂ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಗಂಡನ ಹೆಂಡ್ತಿನ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡಿದರೆ ಜೀವನ ಸುಖಕರವಾಗುತ್ತೆ, ಒಬ್ರನ್ನೊಬ್ರು ಬೆಳೆಸಿದರೆ ಜೀವನ ಸುಖಕರವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.